ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ರೆ ಆ ಕಾವೇರಿ ಆಚೆ ಹೋಗ್ತಾಳೆ. ಹೋಗ್ಬೇಕು. ಹಾಯ್ ಮೋನಿಕಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದಿ. ಆದಿ, ನಿಮ್ಗೇನಾದ್ರೂ ಸೀರಿಯಲ್ ನೋಡೋ ಅಭ್ಯಾಸ ಇದೆಯಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಒಂದ್ ವಿಷಯನ ಪೂರ್ತಿ ಹೇಳ್ದೆ ಕರೆಕ್ಟ್ ಆಗಿ ಪಾಯಿಂಟಿಗೆ ನಿಲ್ಸಿ ಕ್ಯೂರಿಯಾಸಿಟಿ ಹುಡ್ಸಿ ನಾಳೆ ಹೇಳೋ ಅಭ್ಯಾಸ ಸೀರಿಯಲ್ ಮಾಡೋರಿಗೆ ಮಾತ್ರ ಇರೋದು. ಅದಕ್ಕೆ ಹಾಗಂದೆ. ನೋಡ್ತೀನಿ, ಆದ್ರೆ ನಾನು ವೆಬ್ ಸೀರೀಸ್ ಜಾಸ್ತಿ ನೋಡ್ತೀನಿ. ಅದಕ್ಕೆ ವಿಷಯ ಹೇಳ್ದೆ ಡಿಸೈನ್ ಆಗಿ ಕಾಡಿಸ್ತಾ ಇದ್ದೀರಾ. ಮೋನಿಕಾ, ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ? ಕಾವೇರಿ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಹೇಳ್ತೀನಿ ಅಂತ ಹೇಳ್ತೀರಾ, ಏನೋ ಒಂದ್ ಬ್ರೇಕ್ ಆಗಿ ಹೇಳ್ದೆ ಹಾಗೆ ಹೋಗ್ಬಿಡ್ತೀರಾ. ಮತ್ತೆ ಸಂಜೆ ಹೇಳ್ತೀನಿ ಅಂತ ಹೇಳ್ತೀರಾ, ಹಾಗೆ ಮನೆಗೆ ಹೊಟ್ಟೋಗ್ತೀರಾ. ಓಕೆ, ಇವತ್ತು 100% ಹೇಳೇ ಹೇಳ್ತೀನಿ. ಹೇಳೇ ಹೇಳ್ತೀನಿ ಅಲ್ಲ, ಇವಾಗ್ಲೇ ಹೇಳಿ. ಮೋನಿಕಾ, ಹೋದ ಜನ್ಮದಲ್ಲಿ ನೀವೇನಾದ್ರೂ ಯಮಲೋಕದಲ್ಲಿ ಕೆಲಸ ಮಾಡ್ತಿದ್ರಾ? ಯಾಕ ಕೇಳ್ತಾ ಇದ್ದೀರಾ? ಮತ್ತಿನ್ನೇನು, ಫಸ್ಟ್ ಪನಿಷ್ಮೆಂಟು ಆಮೇಲೆ ಮಿಕ್ಕಿದ್ದಲ್ಲ ಅನ್ನೋ ತರ ಮಾತಾಡ್ತಿದ್ದೀರಾ. ಪನಿಷ್ಮೆಂಟಾ? ನಾನೇನ್ ಮಾಡ್ದೆ? ಹಸ್ಕೊಂಡು ಬಂದವನ್ಗೆ ಮೊದಲು ತಿಂಡಿ ತಿನ್ನಿ ಆಮೇಲೆ ವಿಷಯ ಹೇಳಿ ಅನ್ನೋದು ಬಿಟ್ಟು ಮೊದಲು ವಿಷಯ ಹೇಳಿ ಅಂತಿದ್ದೀರಲ್ಲ, ಇದು ಪನಿಷ್ಮೆಂಟ್ ಅಲ್ದ ಇನ್ನೇನು? ಸರಿ, ತಿನ್ನಿ. ಸರಿ, ಈ ಪ್ಲೇಟ್ ತರ್ತೀನಿ. ಆದಿ, ನಾನು ಆಲ್ರೆಡಿ ತಿನ್ಬಿಟ್ಟಿದ್ದೀನಿ. ಮೋನಿಕಾ, ನಾವಿಬ್ರು ಒಂದೇ ಮೇಲೆ ತಿನ್ನೋದ್ರಲ್ಲೇನಿದೆ, ಕುಡಿ. ತಿನ್ನಿ. ವಾವ್, ಕಿಣಿ ಕಚ್ಚಿದ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ ಅನ್ನೋ ತರ ನೀವು ತಿಂದಿ ತಿಂಡಿ ಅಮೃತ, ಅದ್ಭುತವಾಗಿದೆ. ಆದಿ, ಇದ್ಯಾಕೋ ಜಾಸ್ತಿ ಆಯ್ತು ರೀ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇಕಾದ್ರೆ ತಿನ್ನೋಡಿ. ಆದಿ, ನೋ ಬೇಡ. ಆದಿ, ನೋ ಬೇಡ. ಇತ್ತೀಚೆಗೆ ಇವರಿಬ್ರು ತುಂಬಾ ಕ್ಲೋಸ್ ಆಗಿರೋ ತರ ಅನ್ನಿಸ್ತಾ ಇಲ್ಲ? ಹೌದು, ಇವರಿಬ್ರನ್ನ ನೋಡಿದ್ರೆ ಕೊಲೀಗ್ಸ್ ತರ ಕಾಣಿಸ್ತಿಲ್ಲ. ಮುಂದೆ ಎಲ್ರಿಗೂ ಸರ್ಪ್ರೈಸ್ ಕೊಡೋ ಲವ್ವರ್ಸ್ ತರ ಕಾಣಿಸ್ತಿದ್ದಾರೆ. ಆದಿ